ಇವತ್ತು ಬೆಳ್ಳಂಬೆಳಗ್ಗೆ ತಡರಾತ್ರಿಯಲ್ಲಿ ಇನ್ಫ್ಯಾಕ್ಟ್ ನಿನ್ನೆ ತಡರಾತ್ರಿಯಲ್ಲಿ ಆಗಿರುವಂತಹ ಒಂದು ಗುಂಡಿನ ದಾಳಿ. ಇದರಲ್ಲಿ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ. ಈತ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತದೆ. ಅದು ಕೂಡ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಬಳ್ಳಾರಿಯಲ್ಲಿ ಈ ಬದ್ಧ ವೈರಿಗಳ ಕಾಳಗದಲ್ಲಿ ಒಬ್ಬ ಅಮಾಯಕನ ನೆತ್ತರು ಹೊರದಿದೆ. ಅದು ಬ್ಯಾನರ್ ಕಟ್ಟೋ ಗಲಾಟೆಗಾಗಿ, ಬ್ಯಾನರ್ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಬಲಿಯಾಗಿದ್ದಾನೆ ಗುಂಡಿನ ದಾಳಿ. ಜನಾರ್ದನ್ ರೆಡ್ಡಿ ಟೀಮ್ ವರ್ಸಸ್ ಭರತ್ ರೆಡ್ಡಿ ಟೀಮ್ ಅನ್ನೋ ರೀತಿಯಲ್ಲಿ ಇಲ್ಲಿ ಆಗ್ತಾ ಇದೆ. ಈಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಎರಡು ಗುಂಪಿನ ನಡುವೆ ನಡೆದಿರುವಂತಹ ಒಂದು ಗಲಾಟೆ ಅದು ಒಬ್ಬ ಸಾವಿನಲ್ಲಿ ಅಂತ್ಯವಾಗಿದೆ. ಸುಮಾರು 7ಕ್ಕೂ ಹೆಚ್ಚು ಸುತ್ತು ಗುಂಡಿನ ದಾಳಿ ನಡೆಸಿದಾರಂತೆ. ಫೈರಿಂಗ್ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಗುಂಡಿನ ದಾಳಿಗೆ ಶಾಸಕ ಭರತ್ ರೆಡ್ಡಿ ಬೆಂಬಲಿಗ ಸಾವನ್ನಪ್ಪಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿದೆ. ನೋಡಿ, ಆ ಒಂದು ದೃಶ್ಯಗಳನ್ನ ಗಮನಿಸಿ, ಹೇಗಾಯ್ತು ಆ ಒಂದು ಘಟನೆ, ಏನಕ್ಕಾಯ್ತು ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲೇರಣ ನಾರಾ ಭರತ್ ರೆಡ್ಡಿ ಅವರ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಶುರುವಾದಂತಹ ಗಲಾಟೆ. ನೋಡಿ, ಈ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ಮಧ್ಯ ಒಂದು ವಿಂಡೋದಲ್ಲಿ ನೀವೇನ್ ನೋಡ್ತಾ ಇದ್ರಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಅಲ್ಲೊಬ್ಬ ಗನ್ ಮ್ಯಾನ್ ಏರ್ ಫೈರ್ ಮಾಡ್ತಾನೆ. ಸೊ ಈತ ಯಾರ ಗನ್ ಮ್ಯಾನ್ ಅಥವಾ ಈ ಗನ್ ಮ್ಯಾನ್ ಫೈರ್ ಮಾಡಿದ್ದಕ್ಕೇನೆ ಆತ ಏನಾದರೂ ಸಾವನ್ನಪ್ಪನ್ನ ಅಥವಾ ಅದಕ್ಕಿಂತ ಮುಂಚೆ ಬೇರೆ ಇನ್ನೇನಾದರೂ ಗುಂಡಿನ ದಾಳಿ ನಡೆದಿದೆಯಾ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಇನ್ನಷ್ಟೇ ಪೊಲೀಸರಿಂದ ಲಭ್ಯವಾಗಬೇಕಾಗಿದೆ. ಆದರೆ ಇಲ್ಲಿ ಆಗಿರುವಂತಹ ಘಟನೆ ಇಷ್ಟು, ಒಂದು ಬ್ಯಾನರ್ ಕಟ್ಟೋ ವಿಚಾರವಾಗಿ ಎರಡೂ ಗುಂಪುಗಳ ನಡುವೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಒಂದು ಗಲಾಟೆ ಆಯಿತು. ಆ ಗಲಾಟೆ ಸಂದರ್ಭದಲ್ಲಿ ಗಲಾಟೆ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಆ ಒಂದು ಸ್ಥಳವನ್ನು ಚದುರಿಸೋದಕ್ಕೆ, ಅಲ್ಲಿ ಜನರನ್ನ ಚದುರಿಸೋದಕ್ಕೆ ಏರ್ ಫೈರ್ ಮಾಡಿದ್ದ ಒಬ್ಬ ಗನ್ ಮ್ಯಾನ್. ನೋಡಿ, ಸೋಮಶೇಖರ್ ರೆಡ್ಡಿ ಅಲಿಖಾನ್ ವಿರುದ್ಧನೂ ಕೂಡ ಈಗ ಕೇಸ್ ದಾಖಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೆಡ್ಡಿ, ರಾಮುಲು ಮತ್ತು ಶೇಖರ್ ಸೇರಿ 11 ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ವಾಲ್ಮೀಕಿ ಕಾರ್ಯಕ್ರಮದ ಬ್ಯಾನರ್ ಅನ್ನ ಹರಿದಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರುವಂತಹ ಆರೋಪ. ಸೊ ಒಂದು ಕ್ಷುಲ್ಲಕ ಕಾರಣ, ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಬಡದಾಡ್ಕೊಂಡಿರುವಂಥದ್ದು, ಅದರಲ್ಲಿ ಒಬ್ಬನ ಸಾವಾಗಿದೆ ಅಂತ ಹೇಳಿದ್ರೆ ನೋಡಿ, 2 ದೃಶ್ಯಗಳನ್ನ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಒಂದು, ಒಬ್ಬ ಗನ್ ಮ್ಯಾನ್ ಏರ್ ಫೈರ್ ಮಾಡಿರುವಂಥದ್ದು. ಅದಾದ ನಂತರ ಪರಿಸ್ಥಿತಿಯನ್ನ ಹತೋಟಿಗೆ ತಗೊಳ್ಳೋದಕ್ಕೆ ಬಂದಂತಹ ಪೊಲೀಸರು ಅಲ್ಲಿ ಏರ್ ಫೈರ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. 2 ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವೀಗ. ಬಟ್ ಒಬ್ಬ ರಾಜಶೇಖರ್ ಅನ್ನೋನು ಕಾಂಗ್ರೆಸ್ನ ಕಾರ್ಯಕರ್ತ, ಈತ ಸಾವನ್ನಪ್ಪಿದ್ದಾನೆ. ಇದಕ್ಕೇನು ಕಾರಣ, ಯಾರ ಗುಂಡು ಈತನಿಗೆ ತಗಲಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಈಗ ಎಕ್ಸಾಕ್ಟ್ ಆಗಿ ಗೊತ್ತಾಗಬೇಕಂದ್ರೆ ಪೋಸ್ಟ್ ಮಾರ್ಟಮ್ ಆಗಬೇಕು. ಪೋಸ್ಟ್ ಮಾರ್ಟಮ್ ಆದ ನಂತರ ಆತನ ದೇಹದಲ್ಲಿ ಸಿಗುವಂತಹ ಒಂದು ಬುಲೆಟ್ ಯಾರ ಗನ್ನಿಂದ ಫೈರ್ ಆಗಿದ್ದು ಅನ್ನುವಂಥದ್ದು ಕ್ಲಿಯರ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಒಂದು ಪ್ರಕ್ಷುಬ್ಧ ವಾತಾವರಣ ಈಗ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಈಗ ಒಂದು ಪ್ರಕರಣ ಆಗಿದೆ. ಆದರೆ ಗುಂಡಿನ ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲ, ಬ್ಯಾನರ್ ಹರಿದಿರೋ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದು. ಹಾಗಾದ್ರೆ ಯಾರ ಗುಂಡಿಗೆ? ಶಾಸಕರ ಆಪ್ತನ ಖಾಸಗಿ ಗನ್ ಮ್ಯಾನ್ ಏರ್ ಫೈರ್ ಮಾಡಿರೋದ್ರಿಂದಾಗಿ ಸಾವನ್ನಪ್ಪಿದಾನ? ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳು ಮಾಡಿರುವಂತಹ ಒಂದು ಗುಂಡಿನ ದಾಳಿಗೆ ಆಗಿರುವಂತದ?
ಅಥವಾ ಪೊಲೀಸರು ಕೂಡ ಗುಂಪು ಚದುರಿಸೋದಕ್ಕೆ ಏರ್ ಫೈರಿಂಗ್ ಮಾಡಿದ್ರು. ಒಟ್ಟು 12ಕ್ಕೂ ಹೆಚ್ಚು ರೌಂಡ್ ಗುಂಡಿನ ದಾಳಿಯಾಗಿದೆ ಎರಡೂ ಕಡೆಯಿಂದ, ಜೊತೆಗೆ ಪೊಲೀಸರ ಕಡೆಯಿಂದ. ಹಾಗಾದ್ರೆ ಯಾರ ಗುಂಡಿಗೆ ಈತ ಬಲಿಯಾಗಿದ್ದಾನೆ ನೋಡಿ, ಫೋಟೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆತ ರಾಜಶೇಖರ್ ಅಂತೇಳಿ, ಈತ ಕಾಂಗ್ರೆಸ್ ಕಾರ್ಯಕರ್ತ. ಇನ್ಫ್ಯಾಕ್ಟ್ ಇವರ ತಂದೆ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ರೆ, ಬಿಜೆಪಿಯಲ್ಲಿ ಅವರು ಬಿಜೆಪಿಯ ನಾಯಕರುಗಳ ಬೆಂಬಲಿಗರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ರಾಜಶೇಖರ್ ಮಾತ್ರ ನಾರಾ ಭರತ್ ರೆಡ್ಡಿ ಜೊತೆಗೆ ಇರ್ತಾ ಇದ್ದ, ಅವರ ಆಪ್ತರಲ್ಲಿ ಗುರುತಿಸ್ಕೊಂಡಿದ್ದ, ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ. ಆದ್ರೆ ನಿನ್ನೆ ನಡೆದಿರುವಂತಹ ಒಂದು ಕ್ಷುಲ್ಲಕ ವಿಚಾರ, ಒಂದು ಬ್ಯಾನರ್ ಕಟ್ಟೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡದಾಡ್ಕೊಂಡಿದ್ದಾರೆ. ಆ ಗಲಾಟೆಯಲ್ಲಿ ಮೊದಲು ಗನ್ಮ್ಯಾನ್ ಏರ್ ಫೈರ್ ಮಾಡ್ತಾನೆ. ಆ ಏರ್ ಫೈರ್ ಮಾಡಿರುವಂಥದ್ದು ಬಹುಶಃ ಮಿಸ್ಫೈರ್ ಆಗಿ ಆತನಿಗೆ ಏನಾದರೂ ತಗಲಿದೆಯಾ, ಅಥವಾ ಅದಾದ ನಂತರ ಭರತ್ ರೆಡ್ಡಿ ಕಡೆಯ ಬೆಂಬಲಿಗರು ಕೂಡ, ಅವರ ಗನ್ಮ್ಯಾನ್ಗಳು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಸೊ ಅದಾದ ನಂತರ ಪೊಲೀಸರು ಸ್ಥಳಕ್ಕೆ ಬರ್ತಾರೆ, ಅವರು ಕೂಡ ಒಂದು ಸುತ್ತು ಗುಂಡನ್ನ ಹಾರಿಸ್ತಾರೆ ಗಾಳಿಯಲ್ಲಿ, ಗುಂಪನ್ನ ಚದುರಿಸೋದಕ್ಕೆ. ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ, ರಾಜಶೇಖರ್ ಬಲಿಯಾಗಿರುವಂಥದ್ದು ಯಾರ ಗುಂಡಿಗೆ ಅನ್ನುವಂಥದ್ದು ಪ್ರಶ್ನೆ ಇರೋದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ದೇಹದಲ್ಲಿ ಸಿಗುವಂತಹ ಒಂದು ಬುಲೆಟ್ ಯಾರ ಗನ್ನಿಂದ ಫೈರ್ ಆಗಿದೆ ಅನ್ನುವಂಥದ್ದು ಅಫ್ಕೋರ್ಸ್ ಅದು ಗೊತ್ತಾಗೇ ಆಗುತ್ತೆ. ಬಟ್ ಇದು ಒಂದು ಕಡೆ ಒಬ್ಬ ಸಾವನ್ನಪ್ಪಿದ್ದಾನೆ, ಅದು ಕೂಡ ಒಂದು ಬೇಡದ ಒಂದು ವಿಚಾರಕ್ಕೆ. ಹಾಗಾದ್ರೆ ಬಳ್ಳಾರಿಯಲ್ಲಿ ನಡೀತಾ ಇರೋದೇನು? ಸೊ ಬಳ್ಳಾರಿಯಲ್ಲಿ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ?